ಪೊಲೀಸರು ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ನಡೆಯೋದು ಬೇಡ ಅಂತ ಹೇಳಿ ಮೊದಲೇನೆ ಎಚ್ಚರಿಸಿದ್ರು ಕೂಡ ಕಾರ್ಯಕ್ರಮ ನಡೆದಿದ್ದು ಯಾಕೆ ಅನ್ನೋದು ಈಗಿರುವಂತಹ ಪ್ರಶ್ನೆ. 11 ಜನ ಅಮಾಯಕರ ಹೊಣೆಯನ್ನ ಈಗ ಸರ್ಕಾರ ಯಾಕೆ ಹೊತ್ಕೋತಾ ಇಲ್ಲ ಅಂತ ಹೇಳಿ ಸರ್ಕಾರದ ಪ್ರತಿಷ್ಠೆಗೆ ಹೋಯ್ತಾ 11 ಜನರ ಪ್ರಾಣ. ವಿಧಾನಸೌಧದ ಕಾರ್ಯಕ್ರಮಕ್ಕೆ ಪೊಲೀಸರು ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರು. ಜೂನ್ 4ರಂದು ವಿಧಾನಸೌಧದ ಭದ್ರತಾ ಡಿಸಿಪಿ ಸತ್ಯವತಿಗೆ ಪತ್ರವನ್ನು ಬರೆದಿರ್ತಾರೆ. ಡಿಸಿಪಿ ವರದಿ ತಮ್ಮ ಗಮನಕ್ಕೆ ತರದೇ ಇದ್ದದ್ದಕ್ಕೆ ಈಗ ಸಿಎಂ ಗರಂ ಆಗಿಬಿಟ್ಟಿದ್ದಾರಂತೆ. ಡಿಸಿಪಿ ವರದಿ ನೀಡಿದ್ದನ್ನ ತಮ್ಮ ಗಮನಕ್ಕೆ ಯಾಕೆ ತಂದಿಲ್ಲ? ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿಎಂ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಜೊತೆಗೆ ಡಿಪಿಆರ್ ಕಾರ್ಯದರ್ಶಿ ಜಿ ಸತ್ಯವತಿ ಅವರನ್ನ ಸಿಎಂ ಪ್ರಶ್ನಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಇವರುಗಳ ನಡುವೆಯೇ ಗೊಂದಲ ಇದೆ. ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ಒಂದು ಪ್ಲಾನ್ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಎಡವಟ್ಟಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಮೈಸೂರಿನಲ್ಲಿಂತೂ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರೆ ಸತ್ಯವತಿ ಅವರದ್ದೇನು ತಪ್ಪಿದೆ, ಶಾಲಿನಿ ರಜನೀಶ್ ಅವರದ್ದೇನು ತಪ್ಪಿದೆ, ಯಾಕೆ ಅವ್ರ ತಲೆದಂಡ ಆಗಬೇಕು ಅಂಥೇಳಿ. ಮತ್ತೊಂದು ಕಡೆ ಅದೇ ಮುಖ್ಯಮಂತ್ರಿಗಳು ಇಬ್ಬರು IAS ಅಧಿಕಾರಿಗಳನ್ನು ಕರೆದು ಕೇಳ್ತಾರಂತೆ, ಈ ವಿಚಾರವನ್ನು ನನ್ನ ಗಮನಕ್ಕೆ ಯಾಕೆ ತರಲಿಲ್ಲ? ಪೊಲೀಸರು ಕೊಟ್ಟಂತಹ ಸೂಚನೆಯನ್ನು, ಪೊಲೀಸರು ಕೊಟ್ಟಂತಹ ಎಚ್ಚರಿಕೆಯನ್ನು ನನ್ನ ಗಮನಕ್ಕೆ ತರುವಂತಹ ಕೆಲಸ ಯಾಕಾಗಲಿಲ್ಲ ಅಂತ. ಹಾಗಾದರೆ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದೇನೆ ಪರ್ಮಿಷನನ್ನು ಕೊಟ್ಟಿದ್ದು ಯಾರು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸಹಜವಾದಂತಹ ಪ್ರಶ್ನೆ ಇದು. ಮುಖ್ಯಮಂತ್ರಿಗಳು ಸರ್ಕಾರವನ್ನು ರಕ್ಷಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಇದರಲ್ಲಿ ನಮ್ಮ ಪಾತ್ರ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ತಲೆದಂಡಗಳ ಮೇಲೆ ತಲೆದಂಡಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ರೀತಿ ಅಧಿಕಾರಿಗಳನ್ನು ಕರೆದು ಎಚ್ಚರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ಪ್ರಕರಣದಲ್ಲಿ ಸರ್ಕಾರ ಕೈ ತೊಳೆದುಕೊಳ್ಳುವುದಕ್ಕೆ ಏನು ಬೇಕೆಲ್ಲ ಮಾಡ್ತಾ ಇದೆ ಅಂಥೇಳಿ.